ನಮಸ್ತೆ. ನಾನು ಡಾಕ್ಟರ್ ರಾಜಾನಾಯಕ್, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯಾಧ್ಯಕ್ಷ. ಎಲ್ಲ ನಮ್ಮ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಸಂಗಾತಿಗಳಿಗೆ ಶುಭಾಶಯಗಳನ್ನು, ವಂದನೆಗಳನ್ನು ಹೇಳ್ತಾ ಒಂದು 4 ಮಾತನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೇಳಿ, ಮನನ ಮಾಡ್ಕೊಳ್ಳಿ, ಅದನ್ನು ಅನುಷ್ಠಾನ ಮಾಡಿ ಮತ್ತು ಫಲಿತಾಂಶವನ್ನು ತೋರಿಸಿ ಅಂಥೇಳಿ ನಾನು ಹೃತ್ಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈಗ ನಮ್ಮ ಟಾರ್ಗೆಟು 2026 ಜನವರಿ 31 ಒಳಗಡೆ ರಾಜ್ಯಾದ್ಯಂತ ಕನಿಷ್ಠ 100 ತಾಲೂಕುಗಳಲ್ಲಿ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಘಟಕ ಸಕ್ರಿಯ ಆಗಬೇಕು. 100 ತಾಲೂಕು ಸಕ್ರಿಯ ಆದಾಗ ನಮಗೆ 31 ಜಿಲ್ಲೆಗಳು ಕೂಡ ಸಕ್ರಿಯ ಆಗ್ತದೆ ಅಂತಕ್ಕಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆ. ನಾವು ಅನೇಕ ಸ್ವನಿವಾಸ ತರಬೇತಿಗಳನ್ನು ಮಾಡ್ತಾನೇ ಇದ್ದೀವಿ. ತಾವೆಲ್ಲರೂ ಕೂಡ ಸ್ವಇಚ್ಛೆಯಿಂದ ಬರ್ತಾ ಇದ್ದೀರಿ. ಭಾಳ ಲೇಟೆಸ್ಟ್ ಏನಪ್ಪ ಅಂತ ಹೇಳಿದರೆ, ಮೊನ್ನೆ ಹರಿಹರದಲ್ಲಿ ನಡೆದಂಥ ಒಂದು ವಿನೂತನವಾಗಿರ್ತಕ್ಕಂಥ ಭಾಳ ಡಿಫ್ರೆಂಟಾಗಿ ಮಾಡಿರ್ತಕ್ಕಂಥ ಸ್ವನಿವಾಸ 2 ದಿವಸದ ತರಬೇತಿ ಭಾಳ ಯಶಸ್ವಿಯಾಗಿದೆ. ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು ತಮಗೆಲ್ಲ ಗೊತ್ತಿದೆ. ಆಮೇಲೆ ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಅದರ ತೀರ್ಮಾನಗಳನ್ನು ನಾವು ಪೋಸ್ಟ್ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಅದನ್ನು ಓದ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಮನೋಭಾವನೆಯಲ್ಲಿ ದಯಮಾಡಿ ಅದನ್ನು ಅನುಷ್ಠಾನಗೊಳಿಸಿ. ನೀವು ಪ್ರತಿ ದಿವಸ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಆಗಲ್ಲ, ಅವಶ್ಯಕತೆಯೂ ಕೂಡ ಇಲ್ಲ. ದಯಮಾಡಿ ಒಂದು ವಾರದಲ್ಲಿ 1-2 ಗಂಟೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಈ ಒಂದು ಸಿದ್ಧಾಂತವನ್ನು, ಈ ತತ್ವಗಳನ್ನು, ಈ ಮುನ್ನೋಟವನ್ನು ತಾವು ಕೆಳಮಟ್ಟಕ್ಕೆ, ಗ್ರೌಂಡ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದೆ ಆದರೆ ಅತ್ಯಂತ ಸಂತೋಷ ಆಗೋದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕೇಂದ್ರ ಕಚೇರಿಗೆ ಅಲ್ಲ, ನಿಮಗಾಗ್ತದೆ. ಆ ದೃಷ್ಟಿಯಲ್ಲಿ ದಯಮಾಡಿ ತಾವು ಮೆಂಬರ್ಶಿಪ್ ಇರ್ಬೋದು, ಡೋನರ್ಸ್ ವಿಚಾರ ಇರ್ಬೋದು, ಚಟುವಟಿಕೆ ವಿಚಾರ ಇರ್ಬೋದು, ಶಿಕ್ಷಣ ಶಿಲ್ಪಿ ಇರ್ಬೋದು, ಬುಲೆಟಿನ್ ಇರ್ಬೋದು, ಎಲ್ಲವನ್ನು ಕೂಡ ದಯಮಾಡಿ ನಾವು ಹರಿಹರದ ಕಾರ್ಯಾಗಾರದಲ್ಲಿ ತೀರ್ಮಾನ ಮಾಡಿದ ಹಾಗೆ ತಮ್ಮ ಸಂಬಂಧಿಗಳ ಜೊತೆ, ರಕ್ತ ಸಂಬಂಧಿಗಳ ಜೊತೆ, ಸ್ನೇಹಿತರ ಜೊತೆ, ಹಿತೈಷಿಗಳ ಜೊತೆ ಇದನ್ನು ಸ್ಪ್ರೆಡ್ ಮಾಡಿದ್ದೆ ಆದರೆ ಅದು ಖಂಡಿತವಾಗಲೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಅದು ಸ್ಪ್ರೆಡ್ ಆಗ್ತದೆ. ದಯಮಾಡಿ 2026 ಅದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ವರ್ಷ ಆಗಬೇಕು, ಅದೊಂದು ಬೆಂಚ್ ಮಾರ್ಕ್ ಆಗಬೇಕು. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಕೇಂದ್ರ ಕಚೇರಿಗೆ ಇದೆ. ಅಡ್ವಾನ್ಸ್ ಆಗಿ ನಾನು ತಮ್ಮೆಲ್ಲರಿಗೂ ಕೂಡ 2026 ಹೊಸ ವರ್ಷದ ಶುಭಾಶಯ ಹೇಳ್ತಾ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಕುಟುಂಬದ ಹಾಗೆ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಏನು ಧ್ಯೇಯ ಧೋರಣೆ ಇದೆ, ಗುರಿ ಉದ್ದೇಶಗಳಿದೆ, ಅದನ್ನು ಬರೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟಕ್ಕೆ ಎತ್ತರವಾಗಿ ಅದನ್ನು ಕೊಂಡೊಯ್ಯೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಇದನ್ನು ಕೇಳಿ, ಮನನ ಮಾಡಿ, ಇದನ್ನು ಶೇರ್ ಮಾಡಿ ಅಂಥೇಳಿ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ.